ನಿಮ್ಮ ಫ್ಯಾಮಿಲಿ ಹೇಳಕತ್ತೀರಿ ಈಗ ಎರಡನೇ ಸಿನಿಮಾದು ಮಾಡತ್ತೀರಿ ಇದ್ರ ಬಗ್ಗೆ ಹೇಳಿದಾಗ ಏನಾಗುತ್ತೆ? ಏನು ಖುಷಿ ಅದಾರ ನಾ ಹೇಳಿಲ್ರಿ ನಮಗೆ ಪಿಕ್ಚರ್ ಎಟ್ ಮಾಡ್ತೀವಿ ಅನ್ನೋದು ಖುಷಿ ನಮ್ಮ ಮನೆಯವ್ರಿಗೆ ಇಲ್ಲ. ಕಣ್ಣು ಮುಂದೆ ನೀ ಎಟ್ಟದ ಇರ್ತೀವಿ ಅನ್ನೋದು ಖುಷಿ ಅವ್ರು ಇರ್ತಾರೆ. ಸೊ ಅದು ನಮ್ಮ ಮನೆಯವ್ರ ಲೆಕ್ಕಾಚಾರ ನಮ್ಮ ಅವಾಗ. ಸೊ ಖುಷಿ ವಿಚಾರ ಅದಾರ ಅವರು ಈ ಸಿನಿಮಾ ಮಾಡಕ ನಿಮ್ಮನ್ನ ಮೀಟ್ ಆಗಕ್ಕೆ ಫ್ಯಾನ್ಸ್ಗಳು ಅಂದ್ರೆ ಅಭಿಮಾನಿಗಳು ಬರ್ತಾರ, ಇದನ್ನೆಲ್ಲ ಅವ್ರು ನೋಡ್ತಿರ್ತಾರ. ನಮ್ಮ ಮಗಪ್ಪ ಹಿಂಗೆ ಬೆಳೆದ ಹಿಂಗೆ ಖುಷಿ ಆಕತಿ ಅಂತ ನಮ್ಮವ್ವ ಕರ್ಕೊಂಡ್ಬಿಡ್ತಾಳ್ರಿ ಆ ಕಡೆ ಓಣ್ಯಾಗ ಅದು ಆಕಿ ಆಡದವ್ರು ನಮ್ಮ ಒಂದು 7-8 ಆಡದವು. ಅದನ್ನ ಆಡ ತೆಗಿವ ಅಂತ ಹೇಳತ್ತೀನಿ ಒಟ್ಟ ತೆಗಿಯಾಕಿತ್ತಿಲ್ಲ. ಅದರಿಂದ ಸಿಕ್ಕಾಪಟ್ಟೆ ರೊಕ್ಕ ಬರ್ತಾವತ್ತೆ. ಅದರಿಂದ ಮನಿ ಕಟ್ಟ್ಯಾಳಂತೆ ನಮ್ದು 2012-13 ಮನಿ ಕಟ್ಟಿವಿ ನಾವು. ಅದ್ರಾಗ ಎಲ್ಲ ಮಾಡ್ಯಾಳತ್ತ. ಅದರಿಂದ ಅರ್ನಿಂಗ್ ಬರೋದು ನನಗೆ ಗೊತ್ತಿಲ್ಲತ್ತ. ಅದು ಬೇರೆ ಲೆವೆಲ್ ಐತಿ. ನಾ ಏನಂತಿ ಹಳ್ಳ್ಯಾಗ ಮಾಡ್ಕೊಂಡ್ರೆ ಅದಕ್ಕೆ ಮೇವಿಗೆ ಬರ್ತೈತಿ. ಸಿಟ್ಯಾಗ ಆಡ ಮಾಡಿ ಹಳ್ಳ್ಯಾಂದ ಆ ಕಡೆ ಹುಡುಕ್ಯಾಡಿ ಮೇವು ತಂದು ಅದಕ್ಕೆ ಹಾಕಿ ಅದ್ರದ್ದು ಅರ್ನಿಂಗ್ ಏನು ಬರ್ತೈತಿ ನಾನು. ಬಟ್ ಅವ್ರಿಗೇನೋ ಒಂದು ಖುಷಿ ಅದು. ಒಂದು 7-8 ಆಡದವು ಕಾಯಕ್ಕೆ ಅಕ್ಕಿಗೆಲ್ಲ ಓಣ್ಯಾಗ ಇರಲಿ ಅನ್ನೋದು ಅಕ್ಕಿ ಖುಷಿ ವಿಚಾರಕ್ಕೆ ನಾ ಏನು ಅನ್ಕೊಂಡಿಲ್ಲ. ಸೊ ಕರ್ಕೊಂಬರ್ತಾಳ್ರಿ ಹೊರಗೆ ಹೋಗಿರ್ತಾಳೆ ಆ ಕಡೆ ಓಣ್ಯಾಗ ಯಾರು ಬಂದು ನಾನು ಕೇಳ್ರಿ ಸೀದಾ ಮನೆ ಕರ್ಕೊಂಡ್ಬಂದಿರ್ತಾಳೆ. ಮಕ್ಕೊಂಡ್ರಿ ನೆಬಸ್ತಾಳೆ ಎಬ್ಬಿಸಿ ಹೋಗಿ ತಳಗಲ್ಲಿ ಬಂದಾರ ಭೇಟಿಯಾಗ ಅಂತೇಳಿ ಆ ವಿಚಾರೊಳಗೆ ಖುಷಿ ಅದಲ್ರಿ. ಈಗ ಅಲ್ರಿ ಮನ್ಯಾಗ ಅವುಗಳಿಗೆ ಅಪ್ಪಗಳಿಗೆ ಏನು ಖುಷಿ ಇರ್ತೈತಿ. ಉಡಾಳಾಗಬಾರ್ದು ಮಗ ಅವ್ರ ಕೈಯಾಗ ಹೆಟ್ಸ್ಕೋಬಾರ್ದ ಬೈಸ್ಕೋಬಾರ್ದು ಅನ್ನೋದು ಇರ್ತೈತಿ. ಯಾರೋ 4 ಮಂದಿ ಪ್ರೀತಿ ಕೊಡತ್ತಾರ ಹೆಸರು ಆಗತ್ತೈತೆ ಅಂದ್ಬಳಕ್ಕೆ ಎಲ್ಲ ವಾಪ ಖುಷಿ ಇದ್ದೇ ಇರ್ತೈತಿ. ಕರೆಕ್ಟ್ ರೀ. ಸೊ ಆ ಖುಷಿ ವಿಚಾರ ಒಳಗೆ ನಮ್ಮವ್ವ ಭಾಳ ಖುಷಿ ಅದ. ಎಲ್ಲರೂ ಕೇಳೋ ಕಾಮನ್ ಏನಂದ್ರೆ ಸ್ಕಿಟ್ಗೆ ಎಷ್ಟು ಖರ್ಚಾಕತಿ ಎಷ್ಟು ಒಂದು ಸ್ಕಿಟ್ಟಿಗೆ ಖರ್ಚುಗಳು ಕೇಳಿರೋರು ನೀವು ಒಬ್ರ ಎಲ್ಲರೂ ಅರ್ನಿಂಗ್ ಕೇಳ್ತಾರೆ ಎಷ್ಟು ಅಂತೇಳಿ. ಈಗ ಒಬ್ಬ ಮನುಷ್ಯ ಒಂದೇನೋ ಒಂದು ಮಾಡ್ತಿರ್ತಾನಂದ್ರೆ ಅದ್ರ ತಕ್ಕಂಗೆ ಖರ್ಚುಗಳು ಇರ್ತಾವೆ. ನಾವು ಅರ್ನಿಂಗು ಎಲ್ಲಿ ರಿವೀಲ್ ಮಾಡಿಲ್ಲ, ಖರ್ಚುಗಳು ರಿವೀಲ್ ಮಾಡಿಲ್ಲ. ಹೇಳೋರು ಹೇಳ್ತಿರ್ತಾರೆ ಅಟ್ ಬರ್ತೈತಿ ಇಟ್ಟು ಬರ್ತೈತಿ. ಸತ್ಯ ಎಟ್ರ ಮಟ್ಟಿಗೆ ಇರ್ತೈತಿ ಗೊತ್ತಿಲ್ಲಂಗಿಲ್ಲ. ಈಗ ಬಟ್ ನಮಗೆ ಅರ್ನ್ ಬರೋದು ನಾವು ಹೇಳಿದಾಗನ ಸತ್ಯ ಅದ ಅಷ್ಟೇ ನಂಬೇಕು ಮಂದಿನು. ಕೆಲವೊಬ್ರು ಏನೋ ಆ ಕಡೆ ಹಂಗೆ ಹಿಂಗೆ ಹೇಳ್ತಿರ್ತಾರಂತ ಸುದ್ದಿ ಬಂದಿರ್ತೈತಿ, ವಿಡಿಯೋಗಳು ಬಂದಿರ್ತಾವೆ. ಈಗ ನಮಗೆ ಬರೋದು ನಮಗೆ ಗೊತ್ತಿದ್ದಷ್ಟು ಅವ್ನು ಗೊತ್ತಿರಂಗಿಲ್ಲ. ಕರೆಕ್ಟ್ ಜಜ್ಮೆಂಟ್ ಅವ್ರಿಗೆ ಇರಂಗಿಲ್ಲ. ಅವ್ರಿಗೊಂದು ಅದು ಉದ್ಯೋಗ ನನಗೆ ಹೆಂಗೆ ಅದು ಉದ್ಯೋಗ ನಂದು ಏನೋ ಒಂದು ಮಾತು ಹೇಳೋದು ಅವ್ರಿಗೊಂದು ಉದ್ಯೋಗ ತಪ್ಪಂತ ಹೇಳಂಗಿಲ್ಲ. ನಾವಾಗೇ ಇದು ನಂದು ಅಂತ ತೋರಿಸಿದಾಗ ಅದು ನಂದು ಆಗಿರ್ತೈತಿ. ಎಷ್ಟು ಬರ್ತೈತಿ ಅಂತ ಹೇಳಿದಾಗ ಅದು ಅಷ್ಟಾಗಿರ್ತೈತಿ ಅನ್ನೋಂಥದ್ದು. ಖರ್ಚು ಅನ್ಕೆ ಏನ್ರಿ ದುಮ್ಸನ್ ಖರ್ಚು ಮಾಡ್ತೀವಿ ನಾವು. ತಿನ್ನಾಕ ಉಣ್ಣಾಕ ವಿಚಾರ ಮಾಡಂಗಿಲ್ಲ. ನಾವಾಗಲಿ ನಮ್ಮ ಟೀಮ್ ಆಗಲಿ ಕಂಟೆಂಟ್ಗೆ ಏನ್ರಿ ಬೇಕು ಅನ್ನಿಸ್ತು ಅಂತಂದ್ರೆ ಗುದ್ದಾಡೋದನ್ನ ಹಾಕ್ಸಿರ್ತೀವಿ. ಖರ್ಚು ಎಟ್ಟಾಕೈತಾಗಲಿ ಏನಾಕಾಗಲಿ ಅಂದಂಗೆ ಅನ್ಕೊಂಡಂಗೆ ಔಟ್ಪುಟ್ ಬರ್ಬೇಕು. ಯೂಟ್ಯೂಬ್ಗೆ ಮಾಡ್ತೀವಿ ಅಡ್ಜಸ್ಟ್ ಆಗ್ಬೇಕು ಅವೆಲ್ಲ ಇಲ್ಲ. ಇವು ರೆಗ್ಯುಲರ್ ಸ್ಕಿಟ್ ಅಪ್ಲೋಡ್ ಮಾಡಾಗೇನು ತಲೆ ಕರ್ಸೋಲ್ಲ ಅಡ್ಜಸ್ಟ್ ಆಗ್ತೀವಿ. ಕಂಟೆಂಟ್ ಅಂತ ಬಂದು ಏನ್ರಿ ಇದ್ದು ಅಂದ್ರೆ ಅವು ಗುದ್ದಾಡಿ ಯಾವ ಕಲಾವಿದ್ರು ಬೇಕು ಅನ್ಸಿರ್ತಾರೆ ಅವ್ರನ್ನ ಹಾಕಿರ್ತೀವಿ. ಅದಕ್ಕೆ ಏನೇನು ಬೇಕು ಅದ ಮಾಡಿರ್ತೀವಿ, ಏನೇನು ಖರ್ಚು ಬೇಕು ಅದು ಮಾಡಿರ್ತೀವಿ. ಸೊ ಚಲೋ ಐತ್ರಿ. ತಿನ್ನಾಕ ಉಣ್ಣಾಕ ನಮ್ಮ ಹುಡುಗರನ್ನ ಚಲೋ ನೋಡ್ಕೊಳಕ್ಕೆ ನಾವೇನು ಹೊಸ ಪ್ರಯತ್ನ ಮಾಡ್ಬೇಕು. ನಾಳೆ ಒಂದು ಕಂಟೆಂಟ್ ಚಲೋ ಮಾಡ್ಬೇಕಂದ್ರೆ ಯೋಚನೆ ಮಾಡದೇ ಇರೋಕೆ ಅಷ್ಟರ ಮಟ್ಟಿಗೆ ಚಲೋ ಐತ್ರಿ. ಅರ್ನಿಂಗ್ ಅನ್ನೋದು ಇದು ತಿಂಗಳಿಂದ ಇರಂಗಿಲ್ಲ. ಈಗ ಒಂದು 5 ವರ್ಷ 10 ವರ್ಷದ ವೀಡಿಯೋ ಹಾಕಿರ್ತೀವಲ್ಲ ಎಲ್ಲ ಸೇರ್ಸಿ ಬರ್ತೈತಿ ಅದು. ಅವಾಗಿನ ವೀಡಿಯೋಗಳು ಯಾವ ಓಡಿರ್ತಾವೆ ಅನ್ನೋಂಥದ್ದು. ಸೊ ಕ್ಯೂರಿಯಾಸಿಟಿ ಇರೋದು ಅದಕ್ಕೆ ಇರ್ತೈತೆ ಮಂದಿಗೆ ಎಷ್ಟು ಬರ್ತೈತಿ ಅನ್ನೋ ಕ್ಯೂರಿಯಾಸಿಟಿ. ಯಾಕಂದ್ರೆ ನಾವು ಅದ್ರ ಮಾಡ್ಬೋದು ಅಂತೇಳಿ ಸ್ಟಾರ್ಟಿಂಗ್ ಹಂಗೆ ನಿಮ್ಮ ತಲೆಯಾಗಿರ್ತಾರೆ. ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅನ್ನೋದಿತ್ತು. ಎಮೋಷ್ನಲ್ಲರ್ ಇಟ್ಕೊಳ್ರಿ, ಕಾಮಿಡಿಯರ್ ಇಟ್ಕೊಳ್ರಿ, ಅಥವಾ ಈ ವ್ಲಾಗ್ ಬರ್ತಾವೆ ಅದು ಇದು ಏನಾಕೆ ಬರ್ತಾವೆ ಯಾವುದೇ ಇಟ್ಕೊಳ್ಳಿ. ಯಾವುದಕ್ಕೂ ನಿಮ್ಮ ಇದ್ರೊಳಗೆ ನೀವು ಮಾಡ್ಕೊಂಡು ಹೋಗ್ರಿ. ಮಾಡಿದ್ದೆಲ್ಲ ವರ್ಕೌಟ್ ಆಕ್ಕ ಅನ್ನಂಗಿಲ್ಲ. ವರ್ಕೌಟ್ ಆಗಲಿಲ್ಲ ಅಂದ್ರೂ ನಾನು ನಡೀತಿತ್ತಪ್ಪ ಅನ್ನೋ ತಲೆ ಇಟ್ಕೊಂಡು ಹೋಗ್ಬಿಡ್ಬೇಕು. ಹೊಸದೇನೋ ಒಂದು ಪ್ರಯತ್ನ ಮಾಡತ್ತಿರ್ತೀವಿ ಅನ್ಬೇಕು. ಯೂಟ್ಯೂಬ್ ಆಗಿರಲಿ ಯಾವುದಾಗಿರಲಿ ನಮಗಿರೋದು ತಲೆಯಾಗ ಸಿನಿಮಾ ಫಸ್ಟಿಂದನೂ ಸಿನಿಮಾನ ತಲೆಗೈತಿ. ಅದಕ್ಕೆ ಅವಕಾಶಗಳು ನಮಗೆ ಸಡನ್ಲಿ ನಾವು ಹೋಗಿ ನಿಂತರ ಸಿಗಂಗಿಲ್ಲ ಅನ್ನೋ ಕಾರಣಕ್ಕೆ ನಾವು ಇದನ್ನೆಲ್ಲ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಇಲ್ಲಿ ಮಟ್ಟ ಬಂದಿರೋಂಥದ್ದು. ಸಣ್ಣದಾಗಲಿ ದೊಡ್ಡದಾಗಲಿ ನಮ್ಮ ಮಂದಿನ ವಿಚಾರ ಮಾಡಲಿಲ್ಲ ಪ್ರೀತಿ ಕೊಡೋಕೆ. ನಾವು ಸಿನಿಮಾ ಮಾಡ್ರೆ ಇಟ್ಟು ಪ್ರೀತಿ ಗಳಿಸ್ತಿದ್ವಿ ಗೊತ್ತಿಲ್ಲ. ಯೂಟ್ಯೂಬ್ನಾಗ ಅದ್ರ ದುಮ್ಶಾನ ಕೊಟ್ಟಾರ. ಕರೆಕ್ಟ್ ರೀ. ಸೊ ಆ ವಿಚಾರಕ್ಕೆ ಭಾಳ ಖುಷಿ ಐತಿ ರೀ. ನಮ್ಮ ಮಂದಿ ಮೇಲೆ ಭಾಳ ಹೆವಿ ರೆಸ್ಪೆಕ್ಟ್ ಐತಿ. ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬರೋದಾದ್ರೆ ಈಗಿರೋ ಮಲ್ಲು ಜಮಖಂಡಿ 10 ವರ್ಷದ ಹಿಂದೆ ಹೆಂಗಿದ್ರು? ಅವಾಗ ಹೊರಗಡೆಗೆ ಏನು ಚೇಂಜ್ ಆಗಿರ್ತೈತಿ ಗೊತ್ತಿಲ್ಲ ರೀ. ಬಟ್ ಒಳಗಿನ ಬರ್ತಾರ ಅವಾಗೇನಿತ್ತಲ್ಲ ಇವು ಹಂಗೆ ಐತ್ರಿ. ನಾವು ಹೆಂಗೆ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಹೋಗ್ತಿರ್ತೈತಿ. ರೊಕ್ಕದಾತು ಪ್ರೀತಿ ವಿಷಯ ಆಯ್ತು, ನಾವು ಹೆಂಗೆ ಕಾಯ್ಕೊತೀವಿ, ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು. ಅವಾಗಿದ್ದು ನಾವು ಹೆಂಗದೀವಿ ಅಂದ್ರೆ ಬಂದಿದ್ದಕ್ಕೆ ಭಾಳ ಖುಷಿ ಪಟ್ಟಿಲ್ಲ, ಕಳ್ಕೊಂಡಿದ್ದಕ್ಕೆ ಭಾಳ ದುಃಖ ಪಟ್ಟಿಲ್ಲ. ಒಂದೇ ಇದು ಹಿಡಿತದೊಳಗೆ ಹೋಗಿಬಿಟ್ಟಿವ್ರಿ. ಹಂಗಾಗಿ ಏನು ಭಾಳ ಫರ್ಕ್ ಅಂತೇನಿಲ್ಲ. ಬಟ್ ಅವಾಗ ಹೆಂಗಿರ್ತು ಒಂದಿಟ್ಟು ಏನಾರ ತೊಗೋಬೇಕಂದ್ರೆ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತಿತ್ತು. ಈಗ ನಾವು ತೊಗೊಂಡ್ರು ಏನು ಯೂಸ್ ಇಲ್ಲ ಅನ್ನೋ ಒಂದು ತಲೆಯಾಗ ಬರ್ದಿರ್ತೈತಿ. ಈಗ ಮೆಚುರಿಟಿ ಲೆವೆಲ್ ಚೇಂಜ್ ಆಗಿರ್ತೈತಲ್ಲ. ಸೊ ಭಾಳ ಫರ್ಕ್ ಏನು ಭಾಳ ಇಲ್ಲ. ಮನೆಯವ್ರು ಕೊಡ್ತಕ್ಕಂಥ ಏನು ಫರ್ಕ್ ಇಲ್ಲ. ಅವ್ರು ಖುಷಿನ ಅದಾರ. ಅವಾಗ ಖುಷಿ ಇದ್ರೆ ಈಗೂ ಖುಷಿ ಅದಾರ. ಮನೆಯವ್ರಿಗೇನು ರೀ ನೀವು ದೊಡ್ಡ ರಾಜ ಆಗ ಏನಕ್ಕಾಗ ಕಣ್ಣು ಮುಂದಿದ್ರೆ ಸಾಕು ಅನ್ನೋದು ಮನೆಯವ್ರು ತಲೆಯಾಗಿರ್ತೈತಿ. ಅವ್ರಿಗೆಲ್ಲ ಸಂಬಂಧ ಇರಂಗಿಲ್ಲ. ನೀವು ಎಷ್ಟು ದುಡಿತಿ ಏನೇನು ತಂದು ಎಲ್ಲರೂ ನಿನಗೆ ಎಷ್ಟು ಪ್ರೀತಿ ಕೊಟ್ಟರೆ ಅದು ಬೇಡ. ನಮ್ಮ ಕಣ್ಣು ಮುಂದೆ ಮಗ ಇದ್ರೆ ಸಾಕು ಅನ್ನೋ ಎಲ್ಲರ ಮನ್ಯಾಗ ಹಂಗೆ ಇರ್ತೈತಿ ಫೀಲ್. ಚಲೋ ಅಂತೂ ಐತ್ರಿ.